ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಭಗವದ್ಗೀತೆಯ ಒಂದು ಆ, ಬಹಳ ಮುಖ್ಯವಾದ ಘಟ್ಟವನ್ನ ಇವತ್ತು ನೋಡೋಣ ಅಲ್ವಾ? ಖಂಡಿತವಾಗಿಯೂ. ಅರ್ಜುನನ ಗೊಂದಲ, ಅವನ ಭ್ರಮೆ ಎಲ್ಲ ಕೃಷ್ಣನ ಉಪದೇಶದಿಂದ ನಿವಾರಣೆ ಆದ ಮೇಲೆ ಅವನಿಗೆ ಒಂದು ದೊಡ್ಡ ಆಸೆ ಹುಟ್ಟುತ್ತೆ. ಹ್ಮ್. ಭಗವಂತನ ಆ ವಿಶ್ವರೂಪವನ್ನು ಕಣ್ಣಾರೆ ಕಾಣಬೇಕು ಅಂತ. ಹೌದು ಹೌದು. ಮೊದಲ 6 ಅಧ್ಯಾಯಗಳ ಸಾರವನ್ನೆಲ್ಲ ಕೇಳಿ ತನ್ನ ಮೋಹ ಹೋಯಿತು ಅಂತ ಅವನು ಒಪ್ಕೊಂಡು ಆ ದಿವ್ಯರೂಪ ತೋರ್ಸು ಅಂತ ಕೇಳ್ಕೊಳ್ತಾನೆ. ಹೌದು. ಅದು ಬಹಳನೇ ನಿರ್ಣಾಯಕವಾದ ಸಂದರ್ಭ. ಗೀತೆಯ ಭಾಷ್ಯದಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಅರ್ಜುನ ತಾನೇ ಹೇಳ್ತಾನೆ, ನನ್ನ ತಿಳಿಗೇಡಿತನ, ನನ್ನ ಅಜ್ಞಾನ ಅದು ಹೋಯ್ತು ಅಂತ. ಓಹೋ. ಆ ಕಮಲದಳಗಳ ಹಾಗೆ ಕಣ್ಣಿರುವ ಕೃಷ್ಣನಿಂದ ಜಗತ್ತಿನ ಸೃಷ್ಟಿ ಹೇಗೆ, ಲಯ ಹೇಗೆ, ಮತ್ತೆ ಆತನ ನಾಶವೇ ಇಲ್ಲದ ಮಹಿಮೆ ಏನು ಅನ್ನೋದನ್ನೆಲ್ಲ ವಿಸ್ತಾರವಾಗಿ ಕೇಳಿದ್ದೀನಿ ಅಂತ ಸ್ಪಷ್ಟಪಡಿಸ್ತಾನೆ. ಸರಿ ಸರಿ. ಆಮೇಲೆ ತಾನು ಆ ವಿಶ್ವರೂಪ ನೋಡೋಕೆ ಅರ್ಹನಾ ಅಂತ ನಿರ್ಧಾರ ಮಾಡೋದನ್ನ ಕೂಡ ಕೃಷ್ಣನಿಗೆ ಬಿಡ್ತಾನಲ್ವಾ? ಒಂದು ವೇಳೆ ನೀನು ನಾನು ನೋಡ್ಬಲ್ಲೆ ಅನಿಸಿದ್ರೆ ಮಾತ್ರ ತೋರ್ಸು ಅಂತ. ಹೌದು ಹೌದು. ಅಲ್ಲಿ ಅರ್ಜುನನ ವಿನಯತೆ, ಅವನ ಶರಣಾಗತಿ ಕಾಣಿಸ್ತೆ. ಅಂದ್ರೆ ನನ್ನ ಯೋಗ್ಯತೆ ಏನು ಅಂತ ನಾನೇ ಹೇಳ್ಕೊಳ್ಳಲ್ಲ, ಅದು ನಿನಗೇ ಗೊತ್ತು, ನಿನಗೆ ಸರಿ ಅನಿಸಿದ್ರೆ ತೋರ್ಸು ಅಂತಾನೆ. ಆಗ ಭಗವಂತ ಏನ್ ಮಾಡ್ತಾನೆ ಅಂದ್ರೆ, ಅರ್ಜುನನಿಗೆ ಆ ದಿವ್ಯ ಚಕ್ಷುವನ್ನ, ಅಂದ್ರೆ ಅಸಾಧಾರಣವಾದ ಕಣ್ಣನ್ನ ಕೊಡ್ತಾನೆ. ದಿವ್ಯ ಚಕ್ಷು ಅಂದ್ರೆ ಈ ನಮ್ಮ ಮಾಮೂಲಿ ಕಣ್ಣಿಗಳಿಂದ, ಈ ಚರ್ಮಚಕ್ಷುಗಳಿಂದ ಆ ರೂಪ ನೋಡೋಕೆ ಆಗಲ್ಲ. ಭಾಷ್ಯ ಹೇಳೋ ಹಾಗೆ ಇದು ಬರೀ ಕಣ್ಣಿನ ಶಕ್ತಿಯಲ್ಲ, ಇದು ಅಹಂಕಾರ, ಮಮಕಾರಗಳನ್ನ ಕಡಿಮೆ ಮಾಡಿಕೊಂಡು ಕಾಲ ದೇಶಗಳ ಎಲ್ಲೆಗಳನ್ನ ಮೀರಿದ ಒಂದು ವಿಶೇಷ ದೃಷ್ಟಿ. ಓಹೋ, ಕೇಳೋದಕ್ಕೆ ರೋಮಾಂಚನ ಆಗ್ತಿದೆ. ಆ ದರ್ಶನ ಹೇಗಿತ್ತು ಅಂತ ಸ್ವಲ್ಪ ವಿವರಿಸ್ಬೋದಾ? ಆ ದರ್ಶನವನ್ನ ವರ್ಣಿಸೋಕೆ ಶಬ್ದಗಳೇ ಸಾಲ್ದು ಅಂತಾರೆ. ಭಗವಂತ ತನ್ನ ನೂರಾರು ಸಾವಿರಾರು ರೂಪಗಳನ್ನ ತೋರಿಸಿದ. ಬೇರೆ ಬೇರೆ ತರಹದ, ಬೇರೆ ಬೇರೆ ಬಣ್ಣದ, ದಿವ್ಯವಾದ, ಅಂದ್ರೆ ಈ ಲೋಕದಲ್ಲದ ರೂಪಗಳು. ಅನೇಕ ಮುಖಗಳು, ಅನೇಕ ಕಣ್ಣುಗಳು, ಅದ್ಭುತವಾದ ದೃಶ್ಯಗಳು, ದಿವ್ಯವಾದ ಆಭರಣಗಳು, ಮೇಲೆತ್ತಿದ ದಿವ್ಯ ಆಯುಧಗಳು. ಅಬಬಾ. ಅಷ್ಟೇ ಅಲ್ಲ, ಆದಿತ್ಯರು, ವಸುಗಳು, ರುದ್ರಲು, ಅಶ್ವಿನಿ ದೇವತೆಗಳು, ಮರುತ್ತುಗಳು, ಇಂಥ ದೇವತೆಗಳನ್ನೆಲ್ಲ, ಹಿಂದೆಂದೂ ನೋಡಿರದ ಅದ್ಭುತಗಳನ್ನೆಲ್ಲ ಅರ್ಜುನ ಆ ಒಂದೇ ರೂಪದಲ್ಲಿ ಕಂಡ. ಒಂದೇ ಕಡೆ ಎಲ್ಲವೂ. ಹೌದು. ಆ ತೇಜಸ್ಸು ಹೇಗಿತ್ತು ಅಂದ್ರೆ, ಆಕಾಶದಲ್ಲಿ ಒಂದೇ ಸಾರಿ 1000 ಸೂರ್ಯರು ಹುಟ್ಟಿದ್ರೆ ಎಷ್ಟು ಪ್ರಕಾಶ ಇರುತ್ತೋ ಅದಕ್ಕೆ ಸಮ ಅಥವಾ ಅದಕ್ಕಿಂತ ಹೆಚ್ಚು ಅಂತ ಹೋಲಿಕೆ ಮಾಡಲಾಗಿದೆ. 1000 ಸೂರ್ಯರು ಅಂದ್ರೆ ಊಹೆಗೂ ನಿಲುಕದ್ದು. ಖಂಡಿತ. ಅದಕ್ಕೆ ಭಾಷ್ಯಕಾರರು ಇದನ್ನ ಸಂಭಾವಿತ ಉಪಮಾ ಅಂತಾರೆ. ಅಂದ್ರೆ ಇದು ಕೇವಲ ಒಂದು ಸಂಭಾವ್ಯ ಹೋಲಿಕೆಯಷ್ಟೇ. ನಿಜವಾದ ತೇಜಸ್ಸು ಇದಕ್ಕಿಂತ ಎಷ್ಟೋ ಮಿಗಿಲಾದದು, ಅಪ್ರಮೇಯವಾದದು ಅಂತ. ಇಂತಹ ಒಂದು ಅಗಾಧ ಅಪ್ರಮೇಯ ರೂಪವನ್ನ ನೋಡಿದಾಗ ಅರ್ಜುನನಿಗೆ ಏನಾಯ್ತು? ಮೊದಲು ಖುಷಿ ಆಯ್ತಾ? ಮೊದಲವನಿಗೆ ಬಹಳ ವಿಸ್ಮಯವಾಯಿತು. ಮೈಯೆಲ್ಲ ರೋಮಾಂಚನವಾಯಿತು. ಹೃಷ್ಟರೋಮ ಅಂತಾರೆ. ತಲೆ ಬಾಗಿ ಕೈಮುಗ್ದ. ಆಮೇಲೆ ಕ್ಷಣಾರ್ಧದಲ್ಲಿ ಆ ವಿಸ್ಮಯ ಭಯವಾಗಿ ಪರಿವರ್ತನೆಯಾಯಿತು. ಭಯನಾ? ಹೌದು. ಅನೇಕ ಬಾಯಿಗಳು, ಕಣ್ಣುಗಳು, ತೋಳುಗಳು, ಹೊಟ್ಟೆಗಳು, ಭಯಂಕರವಾದ ಕೋರೆಹಲ್ಲುಗಳು, ಆಕಾಶವನ್ನೇ ಮುಟ್ಟೋ ಹಾಗೆ ಬೆಳೆದ ರೂಪ, ಉರಿತಿರುವ ಬಾಯಿಗಳು, ಉರಿಯುವ ವಿಶಾಲ ಕಣ್ಣುಗಳು. ಆ ಉಗ್ರ ರೂಪವನ್ನ ನೋಡಿ ಅರ್ಜುನ ಹೇಳ್ತಾನೆ, ನನಗೆ ಧೈರ್ಯ ಹೋಯ್ತು, ಶಾಂತಿ ಹೋಯ್ತು, ದಿಕ್ಕುಗಳೇ ತಿಳಿತಾ ಇಲ್ಲ ಅಂತ. ಅಯ್ಯೋ. ಪ್ರಳಯ ಕಾಲದ ಬೆಂಕಿಯ ಹಾಗೆ ಕಾಣುತ್ತಿದೆ ನಿನ್ನ ರೂಪ, ನಾನು ಮಾತ್ರ ಅಲ್ಲ, ಇಡೀ ಲೋಕವೇ ನಿನ್ನ ನೋಡಿ ನಡುಗುತ್ತಿದೆ ಅಂತ ಹೇಳ್ತಾನೆ. ಕೊನೆಗೆ, ಇಷ್ಟು ಉಗ್ರ ರೂಪಿಯಾಗಿರುವ ನೀವು ಯಾರು ಅಂತ ಕೇಳ್ತಾನೆ. ಕೋ ಭವಾನುಗ್ರಹ ರೂಪೋ. ಆಗ ಕೃಷ್ಣ ಏನು ಉತ್ತರ ಕೊಡ್ತಾನೆ? ಅದಕ್ಕೆ ಭಗವಂತ, ನಾನು ಲೋಕಗಳನ್ನ ನಾಶ ಮಾಡುವ, ಬೆಳೆದು ನಿಂತಿರುವ ಕಾಲನು ಅಂತ ಹೇಳ್ತಾನೆ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ. ಕಾಲ ಅಂದ್ರೆ ಸಮಯನಾ ಅಥವಾ? ಇಲ್ಲಿ ಕಾಲ ಅಂದ್ರೆ ಬರೀ ಸಮಯ ಅಲ್ಲ, ಸೃಷ್ಟಿ, ಸ್ಥಿತಿ, ಲಯ ಮಾಡುವ ಶಕ್ತಿ, ಎಲ್ಲವನ್ನೂ ನಾಶ ಮಾಡುವ ಶಕ್ತಿಯಾಗಿ ಭಗವಂತ ಕಾಣಿಸ್ಕೊಂಡಾಗ ಅರ್ಜುನನಿಗೆ ಭಯವಾಗತ್ತೆ. ಮುಂದುವರೆದು, ಈ ಯುದ್ಧದಲ್ಲಿ ನೀನು ಹೋರಾಡದಿದ್ದರೂ ಈ ಯೋಧರು ಯಾರೂ ಉಳಿಯಲ್ಲ, ಇವರೆಲ್ಲ ಮೊದಲೇ ನನ್ನಿಂದ ಹತರಾಗಿದ್ದಾರೆ, ನೀನು ಕೇವಲ ನಿಮಿತ್ತ ಮಾತ್ರನಾಗು, ಯುದ್ಧ ಮಾಡು ಅಂತ ಹೇಳ್ತಾನೆ. ನಿಮಿತ್ತ ಮಾತ್ರಂಭವ, ಇದರಲ್ಲಿ ದೊಡ್ಡ ಅರ್ಥ ಅಡಗಿದೆ ಅಲ್ವಾ? ಖಂಡಿತವಾಗಿ. ಭಾಷ್ಯ ಇದನ್ನೇ ಹೇಳೋದು. ನಮ್ಮ ಅಹಂಕಾರವನ್ನ ಕಡಿಮೆ ಮಾಡ್ಕೊಳ್ಳೋಕೆ ಇದೊಂದು ದಾರಿ. ನಾನು ಮಾಡಿದೆ, ನನ್ನಿಂದಾಯಿತು ಅನ್ನೋ ಭಾವನೆ ಬಿಟ್ಟು, ನಾನು ಭಗವಂತನ ಕೈಯಲ್ಲಿ ಒಂದು ಉಪಕರಣ ಅಷ್ಟೇ ಅಂತ ತಿಳಿಯೋದು.
ಇದು ಕರ್ಮಯೋಗದ ಬಹಳ ಮುಖ್ಯವಾದ ತತ್ವ. ಈ ಅರಿವು ಬಂದ್ಮೇಲೆ ಅರ್ಜುನನ ವರ್ತನೆ ಬದಲಾಗತ್ತೆ ಅಲ್ವಾ? ಹೌದು, ಅವನಿಗೆ ಭಗವಂತನ ನಿಜವಾದ ಮಹಿಮೆ ಅರ್ಥವಾಗತ್ತೆ. ಆಗ ಅವನು ಕ್ಷಮೆ ಕೇಳ್ತಾನೆ. ಇಷ್ಟು ದಿನ ನಿನ್ನನ್ನ ಸ್ನೇಹಿತ ಅಂತ ತಿಳಿದೆ ಅಥವಾ ಸ್ನೇಹದಿಂದಲೋ ಹೇ ಕೃಷ್ಣ, ಹೇ ಯಾದವ, ಹೇ ಸಖ ಅಂತೆಲ್ಲ ಏಕವಚನದಲ್ಲಿ ಅಗೌರವದಿಂದ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸು ಅಂತ ಬೇಡ್ಕೊಳ್ತಾನೆ. ತಂದೆ ಮಗನ ತಪ್ಪನ್ನ, ಸ್ನೇಹಿತನ ತಪ್ಪನ್ನ, ಪ್ರಿಯನು ಪ್ರಿಯೆಯ ತಪ್ಪನ್ನ ಕ್ಷಮಿಸೋ ಹಾಗೆ ನೀನು ನನ್ನ ತಪ್ಪುಗಳನ್ನ ಕ್ಷಮಿಸ್ಬೇಕು ಅಂತ ಪ್ರಾರ್ಥಿಸ್ತಾನೆ. ಇದು ಭಕ್ತಿಯಲ್ಲಿ ಗೌರವ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸುತ್ತೆ. ನಿಜ, ಆತ್ಮೀಯತೆಯ ಜೊತೆಗೆ ಅಪಾರವಾದ ಗೌರವವೂ ಬೇಕು. ಆಮೇಲೆ ಅರ್ಜುನನು ಈ ಉಗ್ರ ರೂಪವನ್ನ ನೋಡಿ ನನ್ಗೆ ಭಯ ಆಗ್ತಿದ, ದಯವಿಟ್ಟು ಇದನ್ನ ಹಿಂತೆಗೆದುಕೊಂಡು ನಿನ್ನ ಮೊದಲಿನ ಸೌಮ್ಯವಾದ ಕಿರೀಟ ಗದೆ ಚಕ್ರ ಧರಿಸಿದ ಚತುರ್ಭುಜ ರೂಪವನ್ನೇ ತೋರ್ಸು ಅಂತ ಕೇಳ್ಕೊಳ್ತಾನೆ. ಸರಿ, ಮತ್ತೆ ಕೃಷ್ಣ ಆ ರೂಪ ತೋರಿಸ್ತಾನ? ಮೊದಲು ಕೃಷ್ಣ ಹೇಳ್ತಾನೆ, ಅರ್ಜುನ, ನೀನು ಕಂಡ ಈ ನನ್ನ ರೂಪ ಇದೆಯಲ್ಲ, ಇದು ಸುದುರ್ದರ್ಶಂ, ಅಂದ್ರೆ ನೋಡೋಕೆ ಅತ್ಯಂತ ಕಷ್ಟವಾದದ್ದು. ಯಾರೂ ಸುಲಭವಾಗಿದ್ದನ್ನ ನೋಡೋಕೆ ಆಗಲ್ಲ. ವೇದಗಳ ಅಧ್ಯಯನದಿಂದ, ತಪಸ್ಸಿನಿಂದ, ದಾನದಿಂದ, ಯಜ್ಞಗಳಿಂದಲೂ ಈ ರೂಪವನ್ನ ನೋಡೋಕೆ ಸಾಧ್ಯವಿಲ್ಲ. ದೇವತೆಗಳು ಕೂಡ ಈ ರೂಪ ನೋಡೋಕೆ ಸದಾ ಹಂಬಲಿಸ್ತಾ ಇರ್ತಾರೆ ಅಂತ ಹೇಳ್ತಾನೆ. ಹಾಗಾದ್ರೆ ಈ ರೂಪವನ್ನ ನೋಡೋದು, ತಿಳಿಯೋದು ಹೇಗೆ? ದಾರಿ ಏನು? ಅದನ್ನೇ ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ. ಭಕ್ತ್ಯಾತು ಅನನ್ಯಯ ಶಕ್ಯಃ, ಅಂದ್ರೆ ಅನನ್ಯವಾದ ಭಕ್ತಿಯಿಂದ ಮಾತ್ರ, ಬೇರೆ ಯಾವ ಬಯಕೆಗಳು ಇಲ್ಲದೆ ನನ್ನಲ್ಲೇ ಮನಸ್ಸನ್ನಿಟ್ಟು ನನ್ನನ್ನೇ ಪರಮಗತಿ ಅಂತ ತಿಳಿದು ನನ್ನ ಭಕ್ತನಾಗಿ. ಅನನ್ಯ ಭಕ್ತಿ. ಹೌದು, ಆ ಸ್ಥಿರವಾದ ಏಕಾಗ್ರವಾದ ಭಕ್ತಿಯಿಂದ ಮಾತ್ರ ನನ್ನನ್ನ ಈ ರೂಪದಲ್ಲಿ ತಿಳಿಯಲು, ನೋಡಲು ಮತ್ತು ನನ್ನಲ್ಲಿ ಪ್ರವೇಶಿಸಲು, ಅಂದ್ರೆ ನನ್ನೊಂದಿಗೆ ಒಂದಾಗಲು ಸಾಧ್ಯ ಅಂತ ತಿಳಿಸ್ತಾನೆ. ಅಂತಿಮವಾದಿ ಅರ್ಜುನನ ಸಮಾಧಾನಕ್ಕಾಗಿ ತನ್ನ ಮೊದಲಿನ ರೂಪಕ್ಕೆ ಬರುತ್ತಾನ? ಹೌದು, ಕೊನೆಗೆ ಅರ್ಜುನನನ್ನ ಸಮಾಧಾನ ಮಾಡಿ ತನ್ನ ಸೌಮ್ಯವಾದ ಮನುಷ್ಯ ರೂಪವನ್ನೇ ತೋರಿಸ್ತಾನೆ. ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಅನ್ನ ನೋಡಿ ಅರ್ಜುನನಿಗೆ ನೆಮ್ಮದಿ ಆಗುತ್ತೆ. ಹೌದು, ಅರ್ಜುನ ಹೇಳ್ತಾನೆ, ಜನಾರ್ದನ, ನಿನ್ನ ಈ ಸೌಮ್ಯವಾದ ಮನುಷ್ಯ ರೂಪವನ್ನು ನೋಡಿ ಈಗ ನಾನು ಸ್ವಸ್ಥನಾದೆ, ನನ್ನ ಸಹಜ ಸ್ಥಿತಿಗೆ ಪ್ರಕೃತಿಗೆ ಬಂದೆ ಅಂತ ನಿಟ್ಟುಸಿರು ಬಿಡ್ತಾನೆ. ಮತ್ತು ಆ ಅಧ್ಯಾಯದ ಕೊನೆಯ ಶ್ಲೋಕ ಇದೆಯಲ್ಲ, 55ನೇ ಶ್ಲೋಕ, ಅದು ಇಡೀ ಗೀತೆಯ ಸಾರಾಂಶವನ್ನೇ ಹಿಡಿದಿಟ್ಟಿದೆ ಅಂತ ಭಾಷ್ಯಕಾರರು ಹೇಳ್ತಾರೆ. ಏನದು? ಮತ್ ಕರ್ಮಕೃತ್ ಮತ್ ಪರಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಹ ಸ ಮಾಮೇತಿ ಪಾಂಡವ. ಅಂದ್ರೆ ಯಾರು ನನಗಾಗಿಯೇ ಕರ್ಮ ಮಾಡ್ತಾನೋ, ನನ್ನನ್ನೇ ಪರಮಗತಿಯಂತ ತಿಳಿದಿದ್ದಾನೋ, ನನ್ನ ಭಕ್ತನಾಗಿದ್ದಾನೋ, ಎಲ್ಲದರಲ್ಲೂ ಆಸಕ್ತಿ ಬಿಟ್ಟಿದ್ದಾನೋ ಮತ್ತು ಯಾವ ಪ್ರಾಣಿಯಲ್ಲೂ ದ್ವೇಷ ಇಲ್ವೋ ಅವನು ನನ್ನನ್ನೇ ಸೇರ್ತಾನೆ ಅಂತ. ವಾವ್! ಅಂದ್ರೆ ಅರ್ಜುನನ ಕೋರಿಕೆಯಿಂದ ಶುರುವಾಗಿ ವಿಶ್ವರೂಪ ದರ್ಶನ, ಭಯ, ಕ್ಷಮೆ ಮತ್ತ ಸೌಮ್ಯ ರೂಪ, ಕೊನೆಗೆ ಈ ಅನನ್ಯ ಭಕ್ತಿಯ ಮಹತ್ವಕ್ಕೆ ಬಂದು ನಿಲ್ಲುತ್ತೆ ಇಡೀ ಅಧ್ಯಾಯ. ಖಂಡಿತ್ವಾಗಿಯೂ ಭಾಷ್ಯ ಕೂಡ ಅದನ್ನೇ ಒತ್ತಿ ಹೇಳೋದು. ಎಲ್ಲಾ ಕೆಲಸಗಳನ್ನ ಭಗವಂತನಿಗೆ ಅರ್ಪಿಸಿ ಫಲಾಪೇಕ್ಷೆ ಇಲ್ಲದೆ ಅವನಲ್ಲೇ ದೃಢವಾದ ನಂಬಿಕೆ ಇಟ್ಟು ಯಾರ ಮೇಲೂ ದ್ವೇಷ ಇಲ್ಲದೇ ಇರೋದೇ ಮೋಕ್ಷಕ್ಕೆ ದಾರಿ. ನಿಜ, ದೇವರೆದುರು ನಿಂತು ನೋಡೋದಕ್ಕಿಂತ ಭಕ್ತಿಯಿಂದ ಅವನನ್ನ ಅರಿಯೋದೇ ಶ್ರೇಷ್ಠ ಅನ್ನೋ ಒಂದು ಅದ್ಭುತ ಸಂದೇಶ ಇಲ್ಲಿದೆ. ಹೌದು, ಆ ದಿವ್ಯ ದರ್ಶನ ಅನ್ನೋದು ಒಂದು ಕ್ಷಣದ ಅನುಭವ. ಆದರೆ ಅನನ್ಯ ಭಕ್ತಿ ಅನ್ನೋದು ನಿರಂತರ ಸಾಧನೆ. ಅದೇ ನಮ್ಮನ್ನ ಭಗವಂತನಿಗೆ ಹತ್ರ ಮಾಡೋದು. ಈ ಬಗ್ಗೆ ಚಿಂತನೆ ಮಾಡೋಕೆ ಇದೊಂದು ಒಳ್ಳೆಯ ಅವಕಾಶ.